ಶಿರೂರಿನ ಘಟನೆಯ ಬಗ್ಗೆ ಬಂದರೆ, ಇಲ್ಲಿ ಅವೈಜ್ಞಾನಿಕವಾಗಿ ಗುಡ್ಡದ ಮೇಲೆ ಇಂಗಿಸ್ತಾ ಇರುವಂಥ ನೀರು ನಿಮ್ಮ ಭೂಮಿಯ ಭದ್ರತೆಯನ್ನು ಹಾಳು ಮಾಡ್ತಾ ಇದೆ. ಕೊಡಗಿನಲ್ಲಿ ಅಷ್ಟೊಂದು ಪ್ರಮಾಣದ ಗುಡ್ಡ ಕುಸಿತ ಆದಾಗಲೇ ಸಾಕಷ್ಟು ಅಧ್ಯಯನಗಳು ಬರೆದಿವೆ, ನಾನು ಬರೆದಿದ್ದೇನೆ, ಸಾಕಷ್ಟು ಜನ ಗೌರ್ಮೆಂಟಿಗೆ ಇದನ್ನು ಅವಾಯ್ಡ್ ಮಾಡಬೇಕು. ಆದರೆ ನಾನು ಹೇಳ್ತಾ ಇರೋದು ಶಿರೂರಿನ ಭಾಗದಲ್ಲಿ ಆದಂಥ ಗುಡ್ಡ ಕುಸಿತನ ಉದಾಹರಣೆಗೆ ತೆಗೆದುಕೊಂಡ್ರೆ ಅದು ಅಣೆಕಟ್ಟು ಕಾರಣ ಅಲ್ಲ. ಪ್ರತಿ ವ್ಯಕ್ತಿಗೆ ಹೇಗೆ ಒಂದು ವ್ಯಕ್ತಿತ್ವ ಗುಣಗಳು ಇರ್ತಾವೋ, ಪ್ರತಿ ಮಣ್ಣಿಗೆ, ಪ್ರತಿ ಭಾಗದ ಮಣ್ಣಿಗೆ ಒಂದು ಗುಣಮಟ್ಟ ಅಂತ ಇರ್ತದೆ, ಒಂದು ವ್ಯಕ್ತಿತ್ವ ಅಂತ ಇರ್ತದೆ. ಜಲಜೀವನ್ ಮಿಷನ್ನ ಹೆಸರಿನಲ್ಲಿ ನಾವು ನೀರನ್ನ ಮತ್ತಷ್ಟು ಶೋಷಣೆಯನ್ನು ಮಾಡ್ತಾ ಇದ್ದೇವಾ ಸರ್? ನೀರಿನ ದಾರಿಯಲ್ಲಿ ನಮ್ಮ ದಾರಿಯನ್ನು ಕಂಡುಕೊಳ್ತಾ ಇದ್ದೇವೆ ಸರ್. ನೀರಿನ ದಾರಿ ಅದು, ನೀರದೇ ದಾರಿ. ಅಭಿವೃದ್ಧಿ ಬೇಡ ಅಂತ ನಾನು ಹೇಳೋದಿಲ್ಲ ಸರ್. ಯು ಹ್ಯಾವ್ ಟು ಚೇಂಜ್ ದಿ ಡೆಫಿನಿಷನ್ ಆಫ್ ದಿ ಡೆವಲಪ್ಮೆಂಟ್. ನೀವು ಕಡಲ್ ಕೊರೆತಕ್ಕೆ ಪರಿಹಾರ ಕಂಡುಕೊಂಡಷ್ಟೇ ಮೂರ್ಖತನ ಸರ್. ಹೆದ್ದಾರಿ ಕುಸಿತಕ್ಕೆ ನೀವು ಕಾಂಕ್ರೀಟ್ ಅಥವಾ ಕಲ್ಲು ಕಟ್ಟೋದು. ನೀವು ಮೇಲ್ಜಲದ ಬಗ್ಗೆ ಇಷ್ಟೆಲ್ಲ ಹೋರಾಟ ಮಾಡುವಂಥ ಏನು ಸೋಕಾಲ್ಡ್ ಹೋರಾಟಗಾರರು, ರಾಜಕಾರಣಿಗಳು ಇದ್ದೀರಲ್ಲ, ನೀವು ಅಂತರ್ಜಲ ಬಸಿದು ಹೋಗ್ತಾ ಇರೋದ್ರ ಬಗ್ಗೆ ಯಾಕೆ ಗಮನಿಸ್ತಾನೆ ಇಲ್ಲ ಸರ್? ಕಾವೇರಿ ನಮಗೆ ಬೇಕಾಗಿಯೇ ಇಲ್ಲ ಸರ್. ಕೊಟ್ಬಿಡಿ ಸರ್, ಕಾವೇರಿ ಅಷ್ಟನ್ನು ತಮಿಳುನಾಡಿಗೆ ಕೊಡಿ, ನಮಗೆ ಬೇಕಾಗಿಯೇ ಇಲ್ಲ.